ಕೇವಲ 6,60,000 ರೂಪಾಯಿಗೆ ಸೈಟ್ ಕೊಡ್ತಾ ಇದೆ ಸರ್. ಒಟ್ಟು 110 ಸೈಟ್ ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಸೈಟ್ ಸರ್. ನೀವು ನೋಡ್ತಾ ಇದ್ರಲ್ಲ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು ಕಾಂಪೌಂಡ್ ಪಕ್ಕದೇ ಸರ್ ನಮ್ ಲೇಔಟ್. ನಮ್ ಲೇಔಟ್ ಪಕ್ಕದಲ್ಲಿ ಮನೆಗಳಿದಾವೆ ಸರ್. ಈ ಕಡೆ ನಮ್ಮ ಲೇಔಟ್ ಪಕ್ಕದಲ್ಲಿ ಊರಿದೆ ಸರ್. ಈ ಕಡೆ ದೇವಸ್ಥಾನ ಇದೆ ಸರ್, ರೈಲ್ವೆ ಸ್ಟೇಷನ್ ಇದೆ. ಇನ್ನೂ ಬೆಟರ್ ಇನ್ನೇನ್ ಬೇಕು ಸರ್ ಇನ್ವೆಸ್ಟ್ಮೆಂಟ್ ಗೆ? ಆರಾಮಾಗಿ ತಗೋಬಹುದು. ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ, ಕನ್ಸ್ಟ್ರಕ್ಷನ್ ಲೋನ್ ಆಗುತ್ತೆ. ನೀವು ಇವಾಗ ನೋಡ್ತಾ ಇರಬಹುದು ಬಸ್ ಸ್ಟಾಪ್ ಇಲ್ಲೇ ಇದೆ, ಬಸ್ಸಸ್ ಎಲ್ಲ ಅವೈಲೇಬಲ್ ಇದೆ. ನಮ್ಮ ಹತ್ರ 6,60,000 ರೂಪಾಯಿ ತಗೊಂಡು ಸ್ವಲ್ಪ ದಿವಸ ಬಿಟ್ಟು 10 ಲಕ್ಷಕ್ಕೆ ಕಣ್ಣು ಮುಚ್ಕೊಂಡು ಮಾರ್ಬೋದು ಸರ್. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಸುಮಾರು 15 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದೀವಿ. 15 ವರ್ಷ ಒಂದು ಕಂಪ್ನಿ ರನ್ ಆಗ್ಬೇಕಂದ್ರೆ ನೀವು ಸಿಂಪಲ್ ಆಗಿ ಯೋಚನೆ ಮಾಡಬೇಕು, ಒಂದು ಟ್ರಸ್ಟ್ ಇಂದ ಆ ಕಂಪ್ನಿ ರನ್ ಆಗುತ್ತೆ. ಇವತ್ತು ವಿಷಯ ಏನಪ್ಪಾ ಅಂದ್ರೆ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಒಂದು ಹೊಸ ಲೇಔಟ್ ಲಾಂಚ್ ಮಾಡಿದೀವಿ. 4.5 ಎಕರೆಯಲ್ಲಿ 110 ಸೈಟ್ ಲಾಂಚ್ ಮಾಡಿದೀವಿ. ಇದರಲ್ಲಿ 20, 30, 30, 40 ಎಲ್ಲಾ ಸೈಟ್ಸ್ ಲಭ್ಯವಿದೆ. ಈ ಪ್ರಾಪರ್ಟಿ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ ಲೇಔಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಆಗಿ ಬೈರ್ಶೆಟ್ಟಳ್ಳಿ ವಿಲೇಜ್ ಅಲ್ಲಿ ಬರುತ್ತೆ. ಆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಪಕ್ಕದಿಂದಾನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಲೇಔಟ್. ನೆಲಮಂಗಲದಿಂದ ನೀವೇನಾದ್ರೂ ಬಂದ್ರೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ರೈಲ್ವೆ ಸ್ಟೇಷನ್ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೈರ್ಶೆಟ್ಟಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಈಗಾಗಲೇ ನೀವು ನೋಡಬಹುದು ಹಿಂದ್ಗಡೆ ಮನೆನೂ ಆಗಿದೆ, ಸುತ್ತಲೂ ಮನೆಗಳಿದಾವೆ. ರೋಡ್ ಪಕ್ಕದಲ್ಲಿ ಲೇಔಟ್ ಯಾವಾಗ ಮಾಡ್ತೀವೋ ಅದು ತುಂಬಾನೇ ಡೆವಲಪ್ಮೆಂಟ್ ಆಗುತ್ತೆ. ಒಂದು 2-3 ಇಯರ್ಸ್ ಅಲ್ಲಿ ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ರೋಡ್ ಪಕ್ಕದಿಂದಾನೇ ನಮ್ಮ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಮನೆಗಳು ಇದಾವೆ, ಸದ್ಯಕ್ಕೆ ಪಕ್ಕದಲ್ಲಿ ಊರು ಇದೆ, ಕಂಸಂದ್ರ ಊರು ಇದೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ಗೂ ಆಗ್ಬೋದು, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಕನ್ಸ್ಟ್ರಕ್ಷನ್ಗೆ ಏನೇನು ಮಾಡಬೇಕೋ ಎಲ್ಲಾನು ಡೆವಲಪ್ಮೆಂಟ್ ರೆಡಿ ಇದೆ. ಎಲ್ಲ 30 ಫೀಟ್ ರೋಡ್ಸ್ ಮಾಡಿದ್ದೀವಿ. ನೋಡಿ, ನೀವು ಯಾವುದೇ ಗೋಲ್ಡ್ ಮೇಲೆ ಹಾಕಲಿ, ಕಾರ್ ಮೇಲೆ ಹಾಕಿ ನಿಮ್ಗೆ ಡಬಲ್ ಆಗೋ ಚಾನ್ಸಸ್ ಇರಲ್ಲ. ಬಟ್ ನೀವು ಪ್ರಾಪರ್ಟಿ ಮೇಲೆ ಹಾಕಿದ್ರೆ ಇಯರ್ಲಿ ನಿಮಗೆ 3 ರಿಂದ 4 ಲಕ್ಷ ರೂಪಾಯಿ 30-40ಗೆ ಲಾಭ ಬರ್ತಾನೆ ಇರುತ್ತೆ. ನಮ್ದು 2010 ಇಂಡಿವಿಜುವಲ್ ಈ ಖಾತಾ ಆಗಿದೆ, ಕನ್ವರ್ಷನ್ ಆಗಿ ಇಂಡಿವಿಜುವಲ್ ಈ ಖಾತಾ ಆಗಿದೆ. ಅದರಿಂದ ಕಸ್ಟಮರ್ಸ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಈ ಖಾತಾ ಆದ್ರೆ ಏನು ಪ್ರಾಬ್ಲಮ್ ಇರಲ್ವಾ? ಈ ಖಾತಾ ಅಂದಮೇಲೆ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. BMID ತರ ಲೈಕ್ ಆರಾಮಾಗಿ ತಗೋಬಹುದು, ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಅರ್ಥ. ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ, ಕನ್ಸ್ಟ್ರಕ್ಷನ್ ಲೋನ್ ಆಗುತ್ತೆ. ಸರ್ ಯಾರೆಲ್ಲ ಸೈಟ್ ತಗೋಬೋದು ಸರ್? ಮಿಡಲ್ ಕ್ಲಾಸ್ ಇಂದ ಹಿಡಿದು ಹೈಯರ್ ಮಿಡಲ್ ಕ್ಲಾಸ್ ವರೆಗೂ ಪ್ರಾಪರ್ಟಿ ತಗೋಬಹುದು ಸರ್. ಯಾಕಂದ್ರೆ ಇವತ್ತಿರೋ ರೇಟು ಇನ್ನೊಂದು 5 ವರ್ಷ ಬಿಟ್ರೆ ಈ ರೇಟಲ್ಲಿ ಸಿಗಲ್ಲ. 2,000 ರೂಪಾಯಿವರೆಗೂ ಹೋಗುತ್ತೆ. ಒಂದು 3 ಇಯರ್ಸ್ 4 ಇಯರ್ಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ 2,000 ರೂಪಾಯಿಗೆ ಖಂಡಿತ ಈ ಪ್ರಾಪರ್ಟಿ ಮಾಡ್ಬೋದು. ನೀವು ಖಂಡಿತ ನೋಡ್ಬೋದು. ಯಾಕಂದ್ರೆ ಎದುರುಗಡೆನೆ ಕಾಲೇಜ್ ಇದೆ, ಕಾಲೇಜ್ ಪಕ್ಕನೇ ನಮ್ಮ ಪ್ರಾಪರ್ಟಿ ಮಾಡಿರೋದು. ತುಂಬಾ ಡೆವಲಪ್ಮೆಂಟ್ ಇದೆ, ಮನೆಗಳಿದಾವೆ, ಸುತ್ತಲೂ ಊರಿದೆ, ರೈಲ್ವೆ ಸ್ಟೇಷನ್ಸ್ ಇದೆ. ಪ್ರತಿಯೊಂದು ಡೆವಲಪ್ಮೆಂಟು ಮುಂದೆನೆ ಕಾಣ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಪ್ರಾಪರ್ಟಿ ಬೈ ಮಾಡೋದ್ರಿಂದ 1 to ಡಬಲ್ ಆಗೋ ಚಾನ್ಸಸ್ 100% ಇದೆ ಸರ್. ಸರ್, ಪ್ರೈಸ್ ವಿಚಾರಕ್ಕೆ ಬಂದ್ರೆ 20, 30 6,60,000 ರೂಪಾಯಿ ಮಾರ್ತಾ ಇದೀವಿ. 30, 40 13,20,000 ಮಾರ್ತಾ ಇದೀವಿ. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನಾದರೂ ಸ್ವಲ್ಪ ಕಡಿಮೆ ಮಾಡಿಕೊಡೋಣ ಸರ್. ಯಾಕಂದ್ರೆ ಇಷ್ಟು ಡೆವಲಪ್ಮೆಂಟ್ ಆಗಿ ಇಷ್ಟು ಕಡಿಮೆ ರೇಟಲ್ಲಿ ನಾವೇ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಕಡಿಮೆ ರೇಟು ಸಿಗತ್ತೆ ಬನ್ನಿ ಅಂತಾರೆ. ಈ ತರ ರೋಡ್ ಪಕ್ಕದಲ್ಲಿ ಯಾರು ನಿಮಗೆ ಲೇಔಟ್ ಮಾಡಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಮಾರಲ್ಲ ಸರ್. ಮತ್ತೆ ಇಂಡಿವಿಜುವಲ್ ಈ ಖಾತಾ ಆಗಿರೋದು, DC ಕನ್ವರ್ಷನ್ ಆಗಿ ಈ ಖಾತಾ ಆಗಿ ಇಷ್ಟು ಕಡಿಮೆ ಬೆಲೆಗೆ ಖಂಡಿತ ಯಾರು ಕೊಡಲ್ಲ ಸರ್. ಸುಮಾರು ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ, ನಿಮ್ ಕಂಪ್ನಿ ಏನಕ್ಕೆ ಸೈಟ್ ತಗೋಬೇಕು ಸರ್? ನಾನು ಇವತ್ತು ಒಂದು ಸೈಟ್ ಮಾರ್ತಾ ಇಲ್ಲ, ಸಾವಿರಾರು ಸೈಟ್ಸ್ ಮಾರಿದ್ದೀನಿ. ಸಾವಿರಾರು ಸೈಟ್ಸ್ ಮಾಡಿ ಸಾವಿರಾರು ಕಸ್ಟಮರ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ. ಎಲ್ಲೋ ಊರುಗಳಿಂದ ಬಂದು ಇಲ್ಲಿ ಸೈಟ್ ತಗೊಂಡು ರಿಜಿಸ್ಟರ್ ಮಾಡಿ ಹ್ಯಾಪಿಯಾಗಿ ಗೃಹ ಪ್ರವೇಶ ಮಾಡ್ಕೊಂಡಿದ್ದಾರೆ. ಈಗಲೂ ಕಸ್ಟಮರ್ ನನ್ನ ಟಚಲ್ಲಿದ್ದಾರೆ. ಎಲ್ಲಾದರೂ ಇನ್ನೂ ಒಂದೊಂದು ಸೈಟ್ ಇದೆಯಾ, ಎಲ್ಲಿ ಮಾಡಿದ್ದೀರಾ, ಹೊಸ ಲೇಔಟ್ ಎಲ್ಲಿ ಮಾಡಿದ್ದೀರಾ ಅಂತ ನನಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅಷ್ಟೇ ನಾವು ಖುಷಿಯಾಗಿದ್ದೀವಿ ಸರ್.